ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ, ಹಾಗಾದರೆ ನಾವು ಇವತ್ತು ರಾಣೆಬೆನ್ನೂರು ಹೋಗ್ತಾ ಇದ್ದೀವಿ. ಪಂಚಮಿ ಹಬ್ಬ ಅಲ್ಲ, ಅಲ್ಲಿ ಹಾಲು ಹಾಕಕ್ಕೆ ಹೋಗ್ತಾ ಇದ್ವಿ ಅಮ್ಮನ ಮನೆಗೆ. ಬನ್ನಿ, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಫೈನಲಿ ಬಂದ್ವಿ ಗಾಯ್ಸ್ ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ. ಬನ್ನಿ, ಈಗ ಪೂಜೆ ಎಲ್ಲ ಮಾಡೋಣ. ನನ್ನ ಮಗಳು ನೋಡಿ, ರಾಣೆಬೆನ್ನೂರಿಗೆ ಬಂದ್ವಿ ನಾವು. ನನ್ನ ಮಗಳು ಅವ್ರ ಮಾಮನ ಚೇರ್ ಮೇಲೆ ಕುತ್ಕೊಂಡು ಯಾವ ರೀತಿ ರೊಟೇಟ್ ಮಾಡ್ತಿದ್ದ ನೋಡಿ. ಎಷ್ಟು ಚೇಂಜ್ ಆಗಿದೆ ಗೈಸ್. ಅಜ್ಜಿ ಮನೆ ಎ ಸಿ ಬಂದಿದೆ. ಅಜ್ಜಿ ಮನೆಯಲ್ಲಿ 2 AC, 2 ರೂಮಿಗೂ ಮತ್ತೆ ಸ್ಲಿಪ್ಪರ್ ಇಡೋ ಸ್ಟ್ಯಾಂಡ್, ರ್ಯಾಕ್. ಅಲ್ಲಿ ನೋಡಿ. ನಮ್ಮ ತಮ್ಮ ಇಂಥದಕ್ಕೆ ದುಡ್ಡು ಹಾಕೋದು. ನಮಗೆ ಕೊಡೋ ದುಡ್ಡು ಅಂದ್ರೆ ಕೊಡಲ್ಲ, ಖರ್ಚು ಮಾಡಲ್ಲ. ಜಿಮ್ಮು ಬರೀ ಇಂಥದ್ದೇ. AC ಎಷ್ಟು 1 ಲಕ್ಷ ಕೊಟ್ಟು AC ಹಾಕ್ಸ, 2 AC. ಫೈನಲಿ ಬಂದ್ವಿ. ಸ್ವಲ್ಪ ಈಗ ಹಾಲಕ್ಕೋಕು ಪೂಜೆ ಮಾಡತ್ತಾರ. ಬಂದ್ವಿ. ನನ್ನ ಮಗಳು ಹಾಲು ಹಾಕಿದ್ಲು. ಇಲ್ಲಿ ನೋಡಿ, ಅಲ್ಲೇ ತಿನ್ನಕತ್ಲು ಇಡ್ಲಿ ವಡ. ನಾವು ಬಂದರೆ ಅಜ್ಜಿ ಸ್ಪೆಷಲ್. ಲೈಟ್ ಹಾಕ್ಬಿಟ್ಟಿಲ್ಲಿ. ಅಮ್ಮನ ಮನೆ ಫುಲ್ ಕತ್ಲಾತು. ಎಷ್ಟು ಬೆಳಕಾಗ್ತಿತ್ತು. ಅಮ್ಮನ ನಾನ್ ಸ್ಟಿಕ್ ನಡೀತವ ಹೊಸದೇನ. ಈ ಸ್ಟ್ಯಾಂಡ್ ತೊಗೊಂಡಾರೇನ, ಚಲೋ ಆತು. ಏನು ಮಾಡ್ಯಾರಮ್ಮ? ಇಡ್ಲಿ ವಡ ನಮ್ಮ ಮಕ್ಳಿಗೆ ಇಷ್ಟ ಅಂತ ಹೇಳಿ ನಮ್ಮಮ್ಮ ಕಷ್ಟಪಟ್ಟು ಮಾಡ್ಯಾರ. ಬಟ್ಲ ತಗ. ಎಲ್ಲ ತಿಂದು ಮುಸ್ರಿ ಹಾಕ್ತಾರ ಅಂತ ಹೇಳಿದೆ, ತೆಗೆದಿಟ್ಟು ಅಮ್ಮ. ಇಲ್ಲಿ ಚಕ್ಲಿ ಮಾಡಿದ್ದಾರೆ ಅಮ್ಮ. ಅಯ್ಯಪ್ಪ, ನಮ್ಮ ಕೈಲಿ ಆಗಲ್ಲಪ್ಪ. ಇದೇನೋ ಹಿಟ್ಟು, ಪುಟಾಣಿ ಹಿಟ್ಟು ಅನಿಸುತ್ತೆ. ಚಕ್ಲಿ ಚಿರು ನೋಡಿಲಿ, ಚಕ್ಲಿ ಗೊಂಬೆ ಚಕ್ಲಿ ತಿನ್ನತ್ತೇವೆ. ನೀವೇ ಬಂದಿಲ್ಲ ಹಬ್ಬಕ್ಕೆ. ಕಡಲೆಕಾಳು ಹಾಕಿ ಹಾಲು ಹಾಕೋದು. ನಾವು ಯಾವಾಗಲೂ ಮನೆಯಲ್ಲೇ ಹಾಕೋದು, ತುಪ್ಪಗೆ ಹಾಕಲ್ಲ. ನೋಡಿ, ಹಾಲು ಹಾಕಿದ್ವಿ, ಪೂಜೆ ಆಯಿತು. ಯಾವ ರೀತಿ ಇದೆ ಅಂತ ನೋಡಿ. ಅಮ್ಮ ಎಷ್ಟು ಉಂಡೆ ಮಾಡಿದ್ದಾರೆ, ಕರ್ಜಿಕಾಯಿ ಇಷ್ಟು ಉಂಡೆ. ನಾನಂತೂ ಇಷ್ಟು ಮಾಡಲ್ಲಪ್ಪ. ಯಾಕಂತಂದ್ರೆ ಈ ಶ್ರಾವಣದಾಗ ಸಿಹಿ ತಿಂದು ಸಾಕಾಗಿರ್ತತೆ. ಗಣಪತಿ ಹಬ್ಬ ಬರೋ ಅಷ್ಟರಲ್ಲೇ ನಮಗೆ ಬೇಜಾರಾಗ್ಬಿಡ್ತದೆ. ಸಿಹಿ ಉಣ್ಣಂಗಾಗಲ್ಲ, ಅಲ್ಲೇ ನಾನ್ ವೆಜ್ ನೆನಪಾಗ್ಬಿಡ್ತದೆ ನಮಗೆ. ನಾನಂತೂ ಸಿಂಪಲ್ಲಾಗಿ ಮಾಡ್ತೇನೆ, ಯಾಕಂತಂದ್ರೆ ಅಮ್ಮ ಕಟ್ಕೊಡ್ತಾರಲ್ಲ. ಈ ಸಲ ಜಾಸ್ತಿ ಮಾಡಲ್ಲ. ವೆಜಿಟೇಬಲ್ಸ್ ಅಮ್ಮನ ಮನೇಲಿ ಯಾವಾಗಲೂ ಹಿಂಗೆ ಇರ್ತದೆ ನೋಡ್ರಿ, ಫ್ರೆಶ್ ವೆಜಿಟೇಬಲ್. ರಾಣೆಬೆನ್ನೂರಾಗ ಏನು ಮಾಡ್ತಾಯಿದ್ದೀರಾ? ಇಡ್ಲಿ ಕಪ್ಪಲ್ಲಿ ಸಾಂಬಾರು ಹಾಕ್ಕೊಂಡು. ಬಟ್ಲ ಸಿಗಲಿಲ್ಲ. ನಮ್ಮಮ್ಮ ರೆಡಿಯಾಗಿ ನಿಂತಾರೆ ನೋಡಿ. ಒಬ್ಬರೇ ಮೇಂಟೈನ್ ಮಾಡ್ತಾರೆ ಪಾಪ. ಸೊಸೆ ಅಂತೂ ಬಂದಿಲ್ಲ. ನಮಗೆ ಯಾಕೆ ಸಿಗಲ್ಲ ಪಾಪ. ಮದುವೆನೇ ಪಾಪ ಮಾಡ್ಬೇಕಾಗಿತ್ತು. ನಮ್ಮ ತಮ್ಮಂದು ಎಲ್ಲಿ ಸೆಟ್ ಆಗೋಲ್ದು. ಎಷ್ಟು ನೋಡಿದ್ರು ಸೆಟ್ ಆಗೋಲ್ದು. ಅಮ್ಮ ಅದಕ್ಕೊಂದು ವಾರ್ಡ್ರೂಫ್ ಮಾಡಿಸ್ತೇನೆ ಅಂತ ಹೇಳಿದ್ರು. ಮಾಡಿಸ್ತಾರೆ ಸದ್ಯದ್ರಾಗ. ಅವೆಲ್ಲ ಬಟ್ಟೆ ಹಂಗೆ ಬಿದ್ದವು. ಅವ್ರು ಮಾಡಿಸ್ತಾರೋ, ಪೇಮೆಂಟ್ ಇದ್ದವರು. ನಾವು ಪೇಮೆಂಟ್ ಇಲ್ದವರು, ನಮ್ಮ ಕೈಲಿ ಆಗಲ್ಲ. ಏನು ಲಾಸ್ಟ್ ಕಾಸು. ಅಲ್ಲಿ ತಿಂಡಿ ಸರಿಯಾಗಿ ತಿನ್ನಲಿಲ್ಲ, ಇಲ್ಲಿ ಇಡ್ಲಿ ವಡ ಆಯ್ತಂತ ಹೇಳಿ. ಗಾಯ್ಸ್, ಚೇರಲ್ಲಿ ಕೂತ್ಕೊಳಕ್ಕೆ ಹೋದ್ರೆ ಜಾರ್ತಾ ಇದೆ, ಅದು ಸ್ಕಿಡ್ ಆಗ್ತಾ ಇದೆ. ನಾವ್ಯಾವಾಗಲೂ ಕೂತಿಲ್ಲ ಚೇರಲ್ಲಿ ಫಸ್ಟ್ ಟೈಮ್. ಓಕೆ, ಬನ್ನಿ
ಯಾವ ರೀತಿ ರೊಟೇಟ್ ಆಗುತ್ತೆ ಅಂತ ನೋಡೋಣ. ಸಖತ್ತಾಗಿದೆ. ನಾವೆಲ್ಲ ಜಡ್ಜರ್ಸ್ಗಳು ನೋಡ್ತಿದ್ವಿ, ಈಗ ರಿಯಲ್ ಆಗಿ ಫಸ್ಟ್ ಟೈಮ್ ನಾ ಕೂತೇವೆ ನೋಡಿ ಹೆಂಗೆ ಕಾಣಿಸ್ತೇವೆ ಅಂತೇಳಿ. ಇಲ್ಲಿ ನೋಡಿ ಗೈಸ್, ಕಮೆಂಟ್ ಮಾಡಿ ಹೇಳಿ. ಅವ್ರ ಆಫೀಸ್ ಒಳಗೆ ಕೂತ್ ರೂಢಿ ಆಗಿರ್ತದಲ್ಲ, ಚೆನ್ನಾಗೈತಲ್ಲ. ಆಟ ಆಡಕ್ ಚೆನ್ನಾಗೈತೆ ಗೈಸ್. ಟೈಮ್ ಪಾಸ್. ಚಿರೂರ್ ಬಂದ್ರೆ ಅದ್ರ ಮೇಲೆ ಈಗ ಅದಕ್ಕೆ ಕಾಯತನ ಹಬ್ಬಕ್ಕೆ ಅವ್ರದ್ದು ಊರಾಗ ಏನಾದ್ರು ಹಬ್ಬ ಇಲ್ಲಿದ್ರೆ ಬರ್ತಿದ್ದ ಅವನ. ಆರೋಗ್ಯ ಅಮ್ಮ ಉದ್ದಿನ ವಡೆ ಮಾಡಿದ್ದಾರೆ ಗೈಸ್, ಸೂಪರ್ ಆಗಿ ಆಗೈತಿ. ನಾನು ಕೇಳ್ಕೊಂಡು ಹೋಗಿ ಮಾಡ್ತೇನೆ ನಾನು ಒಂದ್ಸರಿ. ಮಸ್ತ್ ಆಗೈತೆ, ಕ್ರಿಸ್ಪಿ ಆಗಿ ತಣ್ಣಗಾದ್ರೂ ಕ್ರಿಸ್ಪಿ ಆಗೈತೆ. ತಣ್ಣಗಾದ್ರೂ ತಿನ್ನಕ್ಕಾಗಲ್ಲ, ಮಸ್ತ್ ಆಗೈತೆ ವಡ. ಅಲ್ಲಿ AC ಆನ್ ಆಗಿದೆ ಗೈಸ್. ಇಲ್ಲಿ ನೋಡಿ, ಅದನ್ನ ಈ ಕಡೆ ನಿಲ್ಲಿಸ್ಬೇಕಾಗಿತ್ತಲ್ಲ ಸ್ಟ್ಯಾಂಡ್. ಮಳೆ ಬಂದ್ರೆ ಕಾಕ್ ಸಿಕ್ತಾ. ಹೋಗ್ಬರ್ ಆಟ ಆಡೋಕೆ ಹೊಂಟವ್ರ ಅವ್ರೀಗ. ಇಲ್ಲ ಆಟಾಡ್ರಿ. ಸ್ಕಿಪ್ಪಿಂಗ್ ಎತ್ಕೊಂಬರ್ತೀಯ, ಇನ್ನೂ ಏನೇನು ಎತ್ಕೊಂಬರ್ತೀನಿ ನೋಡಿ ನೀನು. ಈಗ ಸ್ಕಿಪ್ಪಿಂಗ್ ಆಡ್ತಾ ಆಡ ಆಗಿಲ್ಲ, ಮ್ಯಾಲೆ ಅಟಿತತ್ ನೋಡಿಲ್ಲ, ಹಗ್ಗ ಐತಲ್ಲ, ವಯರ್ ಐತಲ್ಲ. ಮಾಡು, ಅದು ಸ್ವಲ್ಪ ಸಣ್ಣದು ಮಾಡ್ಕ. ಸಾಕು ಬಿಡು, ಸಾಕು. ಬಿಡು ಬಿಡು, ಇದು ಒಂದು ನಿಮಿಷ ಬಿಡುದಿಲ್ಲ. ಅಯ್ಯೋ ನೀನು ಮಾಡೋದು ನನ್ನಲ್ಲ. ಗಂಟು ಹಾಕಿದ್ಲೇನ? ಇಲ್ಲ, ಆಡು ಆಡು ನೋಡೋಣ. ಈಗೆಲ್ಲ ಸ್ಕಿಪ್ಪಿಂಗು, ಶಟ್ಲ್ ಕಾಕು, ಚಾಪರು ಇದ್ರ ಮೇಲೆಲ್ಲ ಕಣ್ಣು ಬಿದ್ದತಿ. ತೊಗೊಂಡು ಹೋಗೋದ ಅಂತ ಹೇಳಿ ಏನೇನು ಎತ್ಕೊಂಡು ಹೋಗ್ತಾಳೋ ಅವ್ರ ಮಾಮ ಬರೋ ಅಷ್ಟ್ರಾಗ ಗೊತ್ತಿಲ್ಲ. ನಮ್ಮ ಅಮ್ಮಗೆ ಏನು ಸಾಟಿ ಬಿಡ್ತಾವ. ಕೌಂಟ್ ಮಾಡ್ಬೇಕು. ತೆಳ್ಳಗಾದ್ರೂ ಆಗ್ತೀಯ ಆಡ್. ಸ್ಟಾರ್ಟ್. ನೋಡಿ ಗೈಸ್, ಸ್ಕಿಪ್ಪಿಂಗ್ ಆಡ್ತಿದ್ದಾಳೆ. ಏನಾಗ್ತತೆ, ಆಡಕ್ಕೆ ಬರಲ್ಲ, ಕೂದಲು ಇದಾಗ್ತತೆ, ಅದಾಗ್ತತೆ. ನಾನು ಮನೆಯಲ್ಲಿ ವೇಲಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಈ ಗಾಡಿ ತೆಗಿ ಬಚ್ಕೊಂಡು ಆಡ್ಬೋದು, ಆರಾಮ್ ಆಡ್ಬೋದು ಸ್ಕಿಪ್ಪಿಂಗ್ನ. ಹೌದು ಹೌದು, ಎಲ್ಲ ಆರಾಮಾಗೆ ಆಡ್ತಾರೆ. ನಾನು ಆಡ್ತೀನಿ. ಬೆಳಗ್ಗೆ ಡೈಲಿ ಸಂಜೆ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಮಾಡಿ ಒಂದು ಸ್ವಲ್ಪ ರೂಢಿ ಆಗ ಅವ್ರಿಗೂ. ಎರಡು ಕಾಲ ಒಂದೇ ಟೈಮಿಗೆ ಎತ್ತು ಇದು ಮಾಡಿ ನೋಡ. ಹಾಂ ಹಾಂ, ಸಿಂಗಲ್ ಲೆಗ್ ಅಷ್ಟೇ.
ಇದನ್ನ ಆಡಿಲ್ಲ ನೀನು ಡಬಲ್ ಆಡ್ತೀಯ. ಬರ್ತೈತಿ ಡಬಲ್ ಡಂಬಲ್ಸ್ ಎತ್ಕೊಂಡು ನೋಡಿ ಎಕ್ಸಸೈಸ್ ಮಾಡ್ತಿದ್ದಾಳೆ ನನ್ನ ಮಗಳು. ಮಾಡು ವರ್ಕೌಟ್. ಎಷ್ಟು ಒಂದು 50 5 ಎಷ್ಟು ಕೆ ಜಿ ಐತದ? 5 5 ಕೆ ಜಿ ಒಂದು. ನಾವು ಅಷ್ಟಿದ್ದಿ ತಗೋ ಅದೇನು ಇದೆಯಲ್ಲ. ಯಾವ ರೀತಿ ಕಿತ್ತಾಡ್ತಿದ್ದಾರೆ ನೋಡಿ, ನನಗೆ ಬಿಡು ನೀನು ಬಿಡು ಅಂತೇಳಿ. ನಾನು ಇವಾಗ ಅಜ್ಜಿ ಜೊತೆ ಮಾರ್ಕೆಟ್ ಹೊಂಟಿರಲ್ಲ, ಇವ್ರ ಮನೇಲಿ ಅಮ್ಮ ಇರ್ತಾರೆ ಅದಕ್ಕೆ ಇದು ಮಾಡ್ತಿದ್ದಾರೆ. ಏ ತಲೆ ಮೇಲೆ ಎತ್ತೋಗ್ದಿ. ಗೋಲು ಬಂದ್ರೆ ಇದನ್ನ ಆಟ ಆಡೋದು ಮಾಡ್ಕೋತಾರ. ಹಂಗೆ ಆಟ ಆಡೋದು. ಇವತ್ತು ಚೇರ್ ಇರ್ಬೇಕು, ಇಲ್ಲ ಕೃತಿಕ ಇರ್ಬೇಕು. ಅದಕ್ಕೆ ಹತ್ತಿದಾಗ ಇಲ್ಲ ಅವಳಿಗೆ ಚೇರ್ ಒಳಗೆ ಆಟ ಆಡೋದು ಖುಷಿ ಆಗತ್ತೆ. ಏನು ಬೇಕು? ಎಲ್ಲಿ ಏನು ತಿನ್ನೋದು? ಮಾರ್ಕೆಟ್ ಬೇಡ ಬೇಡ, ಆಕೆ ಹೋಗಿ ಬರ್ಲಿ ಮಾರ್ಕೆಟಿಗೆ. ಅವಳು ಹೊಂಟಾಳ ಅವಕ್ಕ, ಈಕಿ ನಾನು ಹೋಗ್ತೇನೆ ಅಂತ ಹೆಟ್ಟ ಹಿಡ್ದ. ಬೇಡಪ್ಪ ಬೇಡ, ನಾ ಒಬ್ಬಕ್ಕೆ ಇರ್ತೇನೆ ಮನೆಗೆ, ಸುಮ್ಮನಿರು. ಈಗ ಬರ್ತಾರೆ, ಸುಮ್ಮನಿರು. ಬೇಡ ಬೇಡ, ಎದಕ್ಕೆ ಹೋಗ್ತಿ? ಸುಮ್ಮನಿರ. ಅಮ್ಮ ಇದು ಬೆಡ್ ಇದ್ದಂಗೆ ಐತಲ್ಲಮ್ಮ. ಯಾವ್ದು? ಅಮ್ಮ ಒಂದು ಫೋಟೋ ತೆಗಿಯಮ್ಮ, ಸರ್ಕೊಳ್ಳಿ ಆ ಕಡೆ. ಸರಿ ಅಂತಂದ್ರೆ ಗೌರಕ್ಕ ಮನೆಗೆ ಬಂದರು. ಇಲ್ಲ ಮನೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಸಾಮಾನು ತೊಗೋಬೇಕು, ನೀನು ಬಾ ಅಂತ ಕರೆದ್ರು. ಹಾಗಾಗಿ ನಾವು ಮಾರ್ಕೆಟಿಗೆ ಬಂದು ನೋಡಿ. ರಾಣೆಬೆನ್ನೂರು ಮಾರ್ಕೆಟ್ ಇದು ಯಾವ ರೀತಿ ಇದೆ ನೋಡಿ. ಚೆನ್ನಾಗಿದೆ ಅಲ್ಲ ನಮ್ಮ ರಾಣೆಬೆನ್ನೂರು ಮಾರ್ಕೆಟು. ಒಂದು ಸ್ವಲ್ಪ ಪಾತ್ರೆ ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಗಿಫ್ಟ್ ಐಟಮ್ ತೊಗೊಳ್ಳೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೊರಟೇವು ನೋಡಿ. ಮನೆಯವರಿಗೆಲ್ಲ ಗೌರಕ್ಕ ಆಗಲೇ ಬಟ್ಟೆ ತೊಗೊಂಡಾರ. ಹಾಗಾಗಿ ಗಿಫ್ಟ್ ಐಟಮ್ ಅಷ್ಟೇ ತರ್ಲಿಕ್ಕೆ ಹೋಗ್ತಾಯಿದ್ದೀವಿ ನಾವು. ಯಾರು ತೊಗೋತೀವಿ ನೋಡಿ? ಬೇಡ, ಬಾಕ್ಸ್ ಅದಾವಲ್ಲ. ಬೇಡ, ಎಷ್ಟು ಲಂಚ್ ಬಾಕ್ಸ್ ಬೇಕು ನಿನಗೆ? ಬೇಡ ಬೇಡ, ಇತ್ತ ಮೇಲೆ ಇದಾ ಚೆನ್ನಾಗಿತ್ತು ನೋಡಿ. ಎಷ್ಟು ಕೇಳಿದೆ? ತೆಗಿ ನೋಡಿ. ಚೆನ್ನಾಗಿ ಕೇಳ್ತಂತೇಳಿ.